ಹುಡುಗಿ ಫೋನ್ ಮಾಡಿ ಕರೆದ್ಲು ಅಂಥೇಳಿ ಮೀಟ್ ಮಾಡೋದಕ್ಕೆ ಹೋದಂತಹ ಯುವಕ ಕಿಡ್ನ್ಯಾಪ್ ಆಗಿದ್ನಲ್ಲ, ಆ ಪ್ರಕರಣಕ್ಕೀಗ ಟ್ವಿಸ್ಟ್ ಸಿಕ್ಕಿದೆ. ಮಾಜಿ ಪ್ರಿಯತಮೆಯೇ ಕಿಡ್ನ್ಯಾಪ್ ಮಾಡಿಸಿರೋದು ತನಿಖೆಯ ಮೂಲಕ ಬೆಳಕಿಗೆ ಬಂದಿದೆ. ಮಾಜಿ ಪ್ರಿಯಕರ ಲಾರೆನ್ಸ್ ಅಪಹರಣವನ್ನ ಮಾಡಿಸಿದ್ಲು ಮಹಿಮಾ ಪ್ಲಾನ್ಗೆ ಸಾಥ್ ಕೊಟ್ಟಿದ್ದ ಸ್ನೇಹಿತ ಸುರೇಶ್ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ದುಬೈನಿಂದ ಬೆಂಗಳೂರಿಗೆ ಬಂದಿರ್ತಾನೆ ಲಾರೆನ್ಸು. ಈತ ಹುಡುಗಿನ ಮೀಟ್ ಆದಕ್ಕೆ ಹೋದಂತಹ ಸಂದರ್ಭದಲ್ಲಿ ಕಿಡ್ನ್ಯಾಪ್ ಆಗಿದ್ದು. ಈ ಕಿಡ್ನ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೇ ಲಾರೆನ್ಸು ಪೊಲೀಸ್ ಠಾಣೆಯ ಮೆಟ್ಟಿಲನ್ನ ಏರಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದ. ಪೊಲೀಸರು ಇನ್ವೆಸ್ಟಿಗೇಷನ್ ನಡೆಸಿದಂತಹ ಸಂದರ್ಭದಲ್ಲಿ ಲಾರೆನ್ಸ್ನನ್ನ ಕಿಡ್ನ್ಯಾಪ್ ಮಾಡಿಸಿದ್ದು ಬೇರಾರೂ ಅಲ್ಲ, ಎಕ್ಸ್ ಗರ್ಲ್ ಫ್ರೆಂಡ್ ಅನ್ನೋದು ಗೊತ್ತಾಗ್ತಾ ಇದೆ. ಆಕೆಯ ಹೆಸರು ಮಹಿಮಾ. 2 ಕೋಟಿ ರೂಪಾಯಿ ಡಿಮ್ಯಾಂಡ್ ಇಟ್ಟಿದ್ರು ಈತನಿಗೆ. ಈತನನ್ನು ಕೂಡಿ ಹಾಕಿದ್ರು. ಅಲ್ಲಿಂದ ತಪ್ಪಿಸ್ಕೊಂಡು ಬರ್ತಾ ಇದ್ದ ಹಾಗೆ ಈತ ಪೊಲೀಸರನ್ನು ಕಾಂಟ್ಯಾಕ್ಟ್ ಮಾಡಿದ್ದ. ನನ್ನನ್ನು ಕಿಡ್ನ್ಯಾಪ್ ಮಾಡಿದ್ರು, ಆ ಕಿಡ್ನ್ಯಾಪರ್ಸನ್ನು ಹಿಡಿರಿ ಅಂತ ಹೇಳಿ ದೂರು ಕೊಟ್ಟಿದ್ದ. ಪೊಲೀಸರು ಇನ್ವೆಸ್ಟಿಗೇಷನ್ಗೆ ಮುಂದಾದಂತಹ ಸಂದರ್ಭದಲ್ಲಿ ಈತನನ್ನು ಟ್ರ್ಯಾಪ್ ಮಾಡಿದ್ದು, ಈತನನ್ನು ಬಲೆಗೆ ಕೆಡವಿದ್ದು ಮಹಿಮಾ ಅನ್ನೋದು ಗೊತ್ತಾಗ್ತಾ ಇದೆ. 2.5 ಕೋಟಿ ನೀಡುವಂತೆ ಲಾರೆನ್ಸ್ಗೆ ಹಲ್ಲೆ ಕಿರುಕುಳ. ಕಳೆದ 22ರಂದು ಜೋರಾಗಿ ಕೂಗಿಕೊಳ್ತಾ ಇದ್ದ ಲಾರೆನ್ಸ್. ಶಬ್ದ ಕೇಳಿ ಬಾಗಿಲನ್ನು ತೆಗೆದಿದ್ರು ಪಕ್ಕದ ಮನೆಯವರು. ಈ ವೇಳೆ ತಪ್ಪಿಸಿಕೊಂಡು ಬಂದಿದ್ದ ಲಾರೆನ್ಸು ಪೊಲೀಸ್ ಠಾಣೆಗೆ ಹೋಗಿ ದೂರನ್ನು ಕೊಟ್ಟಿರ್ತಾನೆ. ಸದ್ಯ ಮಹಿಮಾ, ಸುರೇಶ್ ಸೇರಿ 4ವರಿಗಾಗಿ ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. 2.5 ಕೋಟಿ ರೂಪಾಯಿಗೋಸ್ಕರ ಕಿಡ್ನ್ಯಾಪ್ ಮಾಡಿದಂತಹ ಪ್ರಕರಣಕ್ಕೆ ಈಗ ಟ್ವಿಸ್ಟ್ ಸಿಗ್ತಾ ಇದೆ. ಮಾಜಿ ಪ್ರಿಯತಮೆಯೇ ಲಾರೆನ್ಸ್ನನ್ನ ಕಿಡ್ನ್ಯಾಪ್ ಮಾಡಿಸಿದ್ಲು ಅನ್ನುವಂತಹ ವಿಚಾರ ಬೆಳಕಿಗೆ ಬಂದಿದೆ. ಈ ಲಾರೆನ್ಸ್ ದುಬೈನಲ್ಲಿದ್ದ, ಕೈ ತುಂಬ ಸಂಬಳ ತೆಗೆದುಕೊಳ್ತಿದ್ದ. ಬೆಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ಈ ಘಟನೆ ಆಗಿತ್ತು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನರಸಿಂಹಮೂರ್ತಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಲಾರೆನ್ಸ್ ಕಿಡ್ನ್ಯಾಪ್ ಪ್ರಕರಣದಲ್ಲಿ ಮಾಜಿ ಪ್ರಿಯತಮೆಯ ಕೈವಾಡ ಇದೆ ಅಂತ ಹೇಳಿ ಪೊಲೀಸರಿಗೆ ಗೊತ್ತಾಗಿದ್ದು ಹೇಗೆ? ಅವರನ್ನ ಹಿಡಿಯುವಂತಹ ನಿಟ್ಟಿನಲ್ಲಿ ಈಗ ಪೊಲೀಸರು ಯಾವ ರೀತಿ ಮುಂದಾಗ್ತಾ ಇದ್ದಾರೆ ಅಂತ ಹೇಳಿ? ಪ್ರೇಮ್, ನಿನ್ನೆ ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. ಕಿಡ್ನ್ಯಾಪ್ ಪ್ರಕರಣ ಸಂಬಂಧ 4ವರನ್ನ ಬಂಧನ ಮಾಡುವ ಕೆಲಸವನ್ನು ಕೂಡ ಮಾಡಲಾಗಿತ್ತು. ಇದೀಗ ಆ ಲಾರೆನ್ಸ್ ಕಿಡ್ನ್ಯಾಪ್ ಏನಿತ್ತು, ಆ ಕಿಡ್ನ್ಯಾಪ್ ಪ್ರಕರಣಕ್ಕೆ ಒಂದು ಹೊಸ ತಿರುವು ಸಿಗ್ತಿದೆ. ಆ ಕಿಡ್ನ್ಯಾಪ್ ಹಿಂದಿನ ಸೂತ್ರಧಾರಿ ಹಳೆಯ ಲವ್ವರ್ ಅನ್ನೋ ಮಾಹಿತಿಗಳು ಇದೀಗ ತಿಳಿದು ಬರ್ತಿದೆ. ಈ ಹಿಂದೆ ಈ ಲಾರೆನ್ಸ್ ಮತ್ತು ಮಹಿಮಾ ಇಬ್ಬರು ಕೂಡ ಪರಸ್ಪರ ಪ್ರೀತಿಸ್ತಿದ್ರಂತೆ. ಅದಾದ ಬಳಿಕ ಇಬ್ಬರ ನಡುವೆ ಅದ್ಯಾವ ಕಾರಣಕ್ಕೆ ಮನಸ್ತಾಪ ಬಂತ ಏನೋ, ಇಬ್ಬರು ಕೂಡ ದೂರ ಆಗಿದ್ದಾರೆ. ಈಕೆಯ ಸಹವಾಸ ಬೇಡ ಅನ್ನೋ ನಿಟ್ಟಿನಲ್ಲಿ ಲಾರೆನ್ಸ್ ದುಬೈಗೆ ಹೋಗಿದ್ದಾನೆ. ದುಬೈನಲ್ಲಿ ಒಳ್ಳೆ ಕೆಲಸವನ್ನು ಹುಡುಕೊಂಡು ಕೈ ತುಂಬ ಚೆನ್ನಾಗಿ ಸಂಪಾದನೆ ಮಾಡುವ ಕೆಲಸವನ್ನು ಈ ಲಾರೆನ್ಸ್ ಮಾಡಿದ್ನಂತೆ. ಆತ ಬೆಂಗಳೂರಿಗೆ ಇತ್ತೀಚೆಗೆ ಬಂದಿದ್ದಾನೆ. ಈ ಬೆಂಗಳೂರಿಗೆ ಬಂದಂತಹ ವಿಚಾರ ಆತನ ಈ ಮಾಜಿ ಗೆಳತಿ ಈ ಮಹಿಮಾಗೆ ಗೊತ್ತಾಗಿದೆ. ಆಕೆ ಈತನನ್ನು ಫೋನ್ ಮಾಡಿ ಕರೆಸ್ಕೊಳ್ತಾಳೆ, ಇಲ್ಲ ಮಾತನಾಡ್ಬೇಕು ಬಾ ಅಂತೇಳಿ. ಈತ ತಾನು ಉಳ್ಕೊಂಡಿದ್ದಂತಹ ಹೋಟೆಲ್ನಿಂದ ಹೊರಡ್ತಾನೆ ಮೀಟ್ ಆಗುವ ನಿಟ್ಟಿನಲ್ಲಿ. ಆಕೆ ಏಕಾಏಕಿ ಈತನನ್ನು ಕಿಡ್ನ್ಯಾಪ್ ಮಾಡಿ ಯಾವುದೋ ಒಂದು ಸರ್ವಿಸ್ ಅಪಾರ್ಟ್ಮೆಂಟ್ನಲ್ಲಿ ಇಟ್ಟು ಸುಮಾರು 7ರಿಂದ 8 ದಿನಗಳ ಕಾಲ ಊಟ ನೀರು ಇದೇನನ್ನು ಕೊಡದೆ ಸಿಕ್ಕಾಪಟ್ಟೆ ಹೊಡಿತಾರೆ. 2.5 ಕೋಟಿ ಹಣಕ್ಕಾಗಿ ಡಿಮ್ಯಾಂಡನ್ನು ಮಾಡುವ ಕೆಲಸವನ್ನು ಕೂಡ ಮಾಡ್ತಾರೆ. ಕಳೆದ 22ನೇ ತಾರೀಕು ಏನಾಗುತ್ತೆ ಅಂತೇಳಿ ಹೇಳಿದ್ರೆ ಈತನನ್ನು ರೂಮ್ನಲ್ಲಿಟ್ಟು ಇವರೆಲ್ಲರೂ ಕೂಡ ಈ ಬಾಡಿಗೆ ಯಾರು ಕಿಡ್ನಾಪರ್ಸ್ ಇದ್ರಲ್ಲ ಇವರೆಲ್ಲ ಎಲ್ಲೆಲ್ಲೋ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಈತ ಜೋರಾಗಿ ಕಿರ್ಚ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ಆಗ ಅಕ್ಕಪಕ್ಕದವ್ರು ಇದೇನು ಜೋರಾಗಿ ಕಿರ್ತಿದಾರಲ್ಲ ಅಂತೇಳಿ ಬಂದು ಆ ರೂಮಿನ ಬಾಗಿಲನ್ನು ತೆಗೆದಂತಹ ಸಂದರ್ಭದಲ್ಲಿ ಲಾರೆನ್ಸ್ ಇರ್ತಾನೆ. ಅದಾದ ಬಳಿಕ ಆತ ಅಶೋಕ್ ನಗರ ಪೊಲೀಸ್ ಠಾಣೆಗೆ ಬಂದು ದೂರನ್ನು ಕೊಟ್ಟಿರೋದು. ಇದೀಗ ದೂರಿನ ಆಧಾರದ ಮೇಲೆ 4ವರನ್ನ ಬಂಧನ ಮಾಡಲಾಗಿದೆ. ಈ ಮಹಿಮಾ, ಸುರೇಶ್ ಸೇರಿದಂತೆ ಉಳಿದ 4 ಆರೋಪಿಗಳು, ಈ ಕಿಡ್ನಾಪ್ನ ಮೂಲ ಸೂತ್ರಧಾರರು ಯಾರಿದ್ದಾರಲ್ಲ ಅವ್ರಿಗಾಗಿ ಹುಡುಕಾಟವನ್ನು ನಡೆಸುವ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಓಕೆ, ಥ್ಯಾಂಕ್ ಯು ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ.